MPS ಪ್ರಧಾನಮಂತ್ರಿಗಳು ಹೀಗೆ ಎಲ್ಲರೂ ಸೇರ್ತಾರೆ. ಒಟ್ಟು ಗಣ್ಯಾತಿ ವ್ಯಕ್ತಿಗಳು 1328 ಜನ ಇದ್ದಾರೆ. ಆಮೇಲೆ 1049 ಅಂಗವಿಕಲರಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು 1049 ಜನ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಮತದಾರ ಪಟ್ಟಿಯಲ್ಲಿ ಶೇಕಡ 100 ವಯಸ್ಸು ಅಂದ್ರೆ 100 ವಯಸ್ಸಾಗಿರೋರು ನಮ್ಮಲ್ಲಿ ಇಬ್ಬರು ಏನೋ ಇದ್ದಾರೆ. ಅದಕ್ಕಿಂತ ಬಿಟ್ಟರೆ ಇನ್ನು ನಮ್ಮಲ್ಲಿ ನಮ್ಮ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂದ್ರೆ ನಾನೇನು ಹೇಳಿದ್ದೆ ASGD ಅಂತ ಹೇಳ್ತೀನಿ, ಅಂದ್ರೆ ಆಬ್ಜೆಕ್ಟಿವ್ ಶಿಫ್ಟೆಡ್ ಡೆತ್ ಮತ್ತೆ ಡಬಲ್ ಅಂತ ಹೇಳಿ. ಈ ಮತದಾರರು ಒಟ್ಟಾರೆ ಸುಮಾರು ಆಬ್ಜೆಕ್ಟ್ ಅನ್ನ ನಾವು ಐಡೆಂಟಿಫೈ ಮಾಡೋದು ಸುಮಾರು 210 ಜನ ಇಲ್ಲಿ ಆಬ್ಜೆಕ್ಟ್ ಆಗಿದ್ದಾರೆ. ಸುಮಾರು ಶಿಫ್ಟೆಡ್ ಅನ್ನೋದು 911 ಜನ ಶಿಫ್ಟೆಡ್ ಅಂದ್ರೆ ಬೇರೆ ಬೇರೆ ರೀಸನ್ ಇಂದ ಪರ್ಮನೆಂಟ್ ಆಗಿ ಶಿಫ್ಟೆಡ್ ಆಗಿದ್ದಾರೆ, ಅಂದ್ರೆ 911 ಜನ ಇದ್ದಾರೆ. ಹಾಗೂ ಸತ್ತೋಗಿರೋರು ಸುಮಾರು 280 ಜನ ಮತದಾರ ಪಟ್ಟಿಯಲ್ಲಿ ಈಗ ನಮ್ಮಲ್ಲಿ ಐಡೆಂಟಿಫೈ ಆಗಿದ್ದಾರೆ, ಈಗಿನ ಪ್ರೆಸೆಂಟ್ ಬಂದಿದ್ದಾರೆ. ಇನ್ನು ಡೂಪ್ಲಿಕೇಟ್ 2 ಬಾರಿ ಮತದಾರರ ಹೆಸರುಗಳು ಇರತಕ್ಕಂಥ ವ್ಯಕ್ತಿಗಳಲ್ಲಿ 115 ಜನ, ಅಂದ್ರೆ ಹೀಗೆ 1516 ಒಟ್ಟು ASD ಅನ್ನೋ ಮತದಾರರನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ. ಈಗಾಗಲೇ ನಾವು ಪೊಲಿಟಿಕಲ್ ಪಾರ್ಟಿಯವರಿಗೆ ಮತ್ತೆ BLOಗಳಿಗೆ BLO ಸೂಪರ್ವೈಸರ್ಸ್ಗಳಿಗೆ ಹಾಗೆ ಮತ್ತೆ ತಮಗೂ ಸಹ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅನೇಕ ರೀತಿಯ ತರಬೇತಿಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅನೇಕ ರೀತಿಯಲ್ಲಿ ಅವ್ರ ಮಾಹಿತಿಯನ್ನ ಸ್ಥಳೀಯವಾಗಿ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ತೆರೆಯಕ್ಕೆ ಈಗಾಗಲೇ ಅನುಮತಿನ ನೀಡಿದ್ದಾರೆ. ಸೊ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ CO ಅವರ ನಿರ್ದೇಶನ ಪ್ರಕಾರ ಅಂದ್ರೆ ಸ್ವೀಪ್ ಅಂತ ಏನಿದೆ ಆ ಸ್ವೀಪ್ ತಾಲೂಕು ಲೆವೆಲಲ್ಲಿ ಇವರವರಾಗಿರ್ತಾರೆ. ಇವು ನಮ್ಮ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಇವರು ಸ್ವೀಪ್ ಅಲ್ಲಿ ಇರ್ತಾರೆ. ಸೊ ಇವರು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ನಮ್ಮ ಕಚೇರಿಯಲ್ಲಿ ಸಹ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ತೆರೀತಾರೆ. ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಒಂದು ಮಾಹಿತಿ ಬೇಕಾದ್ರೂ ಸಹ ಎಲ್ಲ ಮತದಾರ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾರೇ ಆಗಿರಲಿ ಈ ಒಂದು SIR ಬಗ್ಗೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ಪರಿಷ್ಕರಣಾ ಏನು ಸಮಗ್ರ ವಿಶೇಷ ಪರಿಷ್ಕರಣಾ ಕಾರ್ಯಕ್ರಮ ನಡೀತಾ ಇದೆ. ಇದರ ಬಗ್ಗೆ ತಾವು ಯಾವ ಬೇಕಾದ್ರೂ ತಾವು ಇದರಲ್ಲಿ ಮಾಹಿತಿ ತಗೋದಾಗಿ ಇಷ್ಟು ವಿಚಾರ ಟೋಟಲ್ 16 ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಒಂದು ತಾಲೂಕು ಕಚೇರಿಯಲ್ಲಿ ನಾವು ಈ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನು ಮಾಡಿದ್ದೇವೆ. ಈಗ ಮನೆಯವರು ನಂತರ 30/6/2026 29/7/2026 ಸುಮಾರು 1 ತಿಂಗಳ ಮಟ್ಟಿಗೆ ಮತಗಟ್ಟೆ ಅಧಿಕಾರಿಗಳಾದ BLO ಅವರು ಮನೆಗೆ ಭೇಟಿ ನೀಡಿ ಡೆಕೋರೇಷನ್ ಫಾರ್ಮ್ಸ್ ಅನ್ನ ಅಂದ್ರೆ ಗಣತಿ ನಮೂನೆಯನ್ನ ಅವರು ಮನೆಗೆ ಪ್ರತಿಯೊಬ್ಬರು ಮನೆಗೆ ಮುದ್ರಿತ ಗಣತಿ ನಮೂನೆಯನ್ನ ಮನೆಗೆ ಹಂಚಿದ್ದಾರೆ. ಅವುಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಮತಗಟ್ಟೆಗಳ ಪುನರ್ ವಿಂಗಡಣೆ ಕಾರ್ಯವನ್ನು ನಾವು 29ನೇ ತಾರೀಕು ರಾಷ್ಟ್ರೀಯ ಅಂತ ಹೇಳ್ತೇವೆ. ಕರಡು ಮತದಾರ ಪಟ್ಟಿಯನ್ನ ಅಂದ್ರೆ ಯಾರ್ಯಾರ ಫಾರ್ಮ್ಗಳನ್ನ ನಾವು ಮನೆ ಕೊಟ್ಟಿದ್ದೇವೆ ಆ ಎಲ್ಲ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ಜನ ನಮಗೆ ವಾಪಸ್ ಕೊಟ್ರೆ ಆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಕರಡು ಮತದಾರ ಪಟ್ಟಿಯನ್ನ 5/8/2026 ಆಗಸ್ಟ್ 5ನೇ ತಾರೀಕಲ್ಲಿ ನಾವು ಪಬ್ಲಿಕೇಶನ್ ಮಾಡ್ತೇವೆ. ಅದಾದ ನಂತರ 5/8/2026ರಿಂದ 4/9/2026 1 ತಿಂಗಳ ಮಟ್ಟಿಗೆ ಹಕ್ಕು ಮತ್ತು ಆಕ್ಷೇಪಗಳನ್ನ ಸಲ್ಲಿಸಲು ಮತ್ತೆ ಅವಕಾಶ ಇದೆ 1 ತಿಂಗಳ ಮಟ್ಟಿಗೆ. ಅದಾದ ನಂತರ ಅಂತಿಮವಾಗಿ ಪರಿಷ್ಕರಣಾ ಕಾರ್ಯವನ್ನು ನಾವು ನಡೆಸಿದ ನಂತರ ಈ ಒಂದು ವಿಶೇಷ ಪರಿಷ್ಕರಣಾ ಕಾರ್ಯಕ್ಕೆ 1/10/2006 ಆಘಾತ ದಿನಾಂಕ ಆಗಿದೆ. ಅಂದ್ರೆ 1/10/2026 ಯಾರು 15 ವರ್ಷ ಆಗಿರ್ತಾರೆ ಅವರ ಎಲಿಜಿಬಲ್ ಕ್ರೈಟೇರಿಯಾ ಆ ಡೇಟ್ ಬರುತ್ತೆ. ಅದಾದ ತಕ್ಷಣ ಅಂತಿಮ ಮತದಾರ ಪಟ್ಟಿಯನ್ನ ನಂತರ 7 ನಾವು ಪಬ್ಲಿಕೇಶನ್ ಮಾಡ್ತೀವಿ. ಸೊ ಈ ರೀತಿ ಇದು ವೇಳಾಪಟ್ಟಿದೆ. ಇನ್ನು ಮುಂದಿನ ವಿಚಾರವನ್ನು 5 ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಗಳ ವತಿಯಿಂದ ಅನರ್ಹತೆಗೊಳಗಾಗಿರ್ತಾರೆ ಅವನ ಯಾವುದಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಇಷ್ಟೇ ಇರ್ತಕ್ಕಂಥದ್ದು. ಸರಿ, ಈ ಮತದಾರರನ್ನ ಇಟ್ಕೊಂಡು ನಾವು ಹೋಗ್ಬೇಕು. ನಮ್ಮ ಭಾರತ ದೇಶ 1950ರಿಂದ ಚುನಾವಣೆ ಮಾಡ್ತಾ ಬಂದಿದೆ. ಇದೇನಪ್ಪ ಇದು ಹೊಸದು ಅಂತ ಕೇಳ್ಬೋದು. ಹೊಸದೇನೂ ಇಲ್ಲ. ಸಂವಿಧಾನ ಪರಿಚ್ಛೇದ 324 ಮತ್ತೆ 326 ಕಾಲಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅದು ಕಾಲಕಾಲಕ್ಕೆ ನಡೀತಾನೂ ಬಂದಿದೆ. ಕೊನೆಯದಾಗಿರೋದು ಯಾವುದಂದ್ರೆ 2002ರಲ್ಲಿ ಆಯ್ತು. ಅದಕ್ಕೂ ಇದಕ್ಕೂ ಏನು ವಿಶೇಷ? ಇದೇನಿದು ಹೊಸದು, ಇದೇನು ವಿಶೇಷ ಸಮಗ್ರ ಮತದಾರರ ಪಟ್ಟಿ ಅಂದ್ರೆ ಏನೂ ಇಲ್ಲ. ಕಾಲಕಾಲಕ್ಕೆ ನಡ್ಕೊಂಡ್ಬರ್ತಾ ಇದೆ. ಅದು ಅಷ್ಟೇ ಇದು ಅಷ್ಟೇ. ಇದರಲ್ಲಿ ಒಂದೇ ಒಂದು ಭಿನ್ನ ಒಂದು ಹೊಸದಾಗಿ ಇದಾಗ್ತಿರೋದಂದ್ರೆ ಇಲ್ಲಿ ಸಾರ್ವಜನಿಕರೊಂದಿಗೆ ನಾವು ಬೆರೆತು ಪಾರದರ್ಶಕವಾಗಿ ನಡೀತಾ ಇದೆ. ಅಂದ್ರೆ ಎಲ್ಲರೂ ಪ್ರತಿ ಸ್ಟೆಪ್ಪನ್ನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಪಕ್ಷಗಳು ಮತ್ತೆ ಮಾಧ್ಯಮದವರು ಒಟ್ಟು ಸಾಮಾಜಿಕವಾಗಿ ಇದು ಎಲ್ಲರೂ ಕೈ ಜೋಡಿಸಿ ಒಂದೊಂದೇ ಕಾರ್ಯಗಳು ನಡೀತಾ ಇರ್ತಕ್ಕಂತಹ ಒಂದು ಕ್ರಿಯೆ. ಇದು ಏನು ಇದ್ರ ಉದ್ದೇಶ ಅಂದ್ರೆ ಈ ಕಳೆದ ಬಾರಿ ನಡೆದಿರ್ತಕ್ಕಂಥದ್ದು 2002ರಲ್ಲಿ ಎಲ್ಲ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕಾದ್ರೂ ಅದರ ಹಿಂದಿನ ಮತದಾರರ ಪಟ್ಟಿಗೆ ಈ ಪಟ್ಟಿನ ಹೋಲಿಸ್ತಕ್ಕಂಥದ್ದು. ಬರೀ ಹೋಲಿಸೋದಲ್ಲ. ಇದು ಉದಾಹರಣೆಗೆ 2002ರಲ್ಲಿ ಮಾಡಿದ್ರೆ ಈಗ 2025 ಈಗ ತಮ್ಮೆಲ್ಲರದ್ದು ಮತದಾರರ ಪಟ್ಟಿ ನಿಮ್ಗೆ ನೋಟಿಸ್ ಐಡಿ ಕಾರ್ಡ್ ಇದೆಯಲ್ಲ ಅದು 2025. ಸೊ 2025
ನಿಮ್ಗೆ ಯಾವ್ದಾದ್ರು ಎಲೆಕ್ಷನ್ ಕರೆದ್ರು ಅದೇ ಪಟ್ಟಿ ಕೊಟ್ಟೆ ಈಗ ಮತ್ತೆ ಎಲೆಕ್ಷನ್ ಮಾಡಿಸೋದು. ಸರಿ, 25 ಕೊಟ್ಟಿರ್ತಕ್ಕಂಥ ಪಟ್ಟಿನ ಏನ್ ಮಾಡ್ಬೇಕು ಅಂದ್ರೆ 2002 ಆಗಿದೆಯಲ್ಲ, 2002ಕ್ಕೆ ಲಿಂಕ್ ಮಾಡಬೇಕು. ನಿಮ್ದು 2002 ಇದ್ರೆ ನಿಮ್ದಕ್ಕೆ ಲಿಂಕ್ ಆಗುತ್ತೆ. ಅಂದ್ರೆ ಒಂದು ಸಂಪರ್ಕ, ಒಂದು ಕೊಂಡಿ, ಒಂದು ಇದು ಒಂದು ಒಂದು ಈ ಮ್ಯಾಪಿಗೆ ತಗಲಾಕ್ಬೇಕು. ನಾವು ಈ 2002 ತಗಲಾಕ್ಬೇಕು. ಹೆಂಗ್ ತಗಲಾಕ್ಬೇಕು ಅಂದ್ರೆ ಅದರಲ್ಲಿ 2 ರೀತಿ ಇದೆ. ನಾನೇ 2002 ಇದ್ದೆ, ನನ್ಗೇನೆ ಸೇರಿಸ್ತೀನಿ. ನನ್ಗಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿ, ತಾತ, ಅಜ್ಜಿ ಇವ್ರ ಮೂಲಕ ನಾನು ಅಲ್ಲಿ ಸೇರ್ಕೊಂತೀನಿ. ಇಷ್ಟೇ ಇದು ಉದ್ದೇಶ. ಅಂದ್ರೆ 2025 ಮತದಾರರ ಪಟ್ಟಿಯಿಂದ 2002ಕ್ಕೆ ನಾವು ಸಂಪರ್ಕ ಹೊಂದಿಸ್ತಾ ಇದ್ದೀವಿ. ಇದು ಮತದಾರರ ಪಟ್ಟಿ ಪರಿಷ್ಕರಣೆ. ಸರಿ, ಇಲ್ಲಿ ಈಗ ಒಟ್ಟಾರೆ ಈಗ ನಮ್ಮಲ್ಲಿ ಈಗ ಯಾವ ತರ ಇದಾಗಿದೆ ಅಂದ್ರೆ, ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಮನೆಯಿಂದ ಮನೆಗೆ ಭೇಟಿ, ಪ್ರತಿ ಮನೆಗೆ ಭೇಟಿ ಕೊಡ್ತಾರೆ. ಯಾರ ಮನೆಗೆ ಭೇಟಿ ಕೊಡ್ತಾರೆ? 2025 ಮತದಾರರ ಪಟ್ಟಿ ಇದೆಯಲ್ಲ, ವೋಟರ್ಸ್ ಐಡಿ ಕಾರ್ಡ್ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮನೆಗೆ ಆ ಫಾರ್ಮ್ಗಳನ್ನ ತಗೊಂಡು ಹೋಗ್ತಾರೆ. ಈಗ ಬ್ರೀಫ್ ಮಾಡ್ಬಿಡ್ತೀನಿ, ಏನೇನು ತಗೊಂಡು ಹೋಗ್ತಾರೆ ಅಂತ ನಿಮ್ಗೆ ಕೊಟ್ಟಿದ್ದೆ ಅಷ್ಟೇ ಹೇಳ್ಬಿಡ್ತೀನಿ. ಅದನ್ನ ಮನೆ ಮನೆಗೆ ಹೋಗಿ ತಲುಪಿಸ್ತಾರೆ. ಮತದಾರರಿಗೆ ಯಾರು ನಮ್ಮ ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ, ಆಯಾ ಭಾಗದ ಟೀಚರ್ಸ್ ಅಥವಾ ಅಂಗನವಾಡಿ ಟೀಚರ್ಸ್ ಇರ್ತಾರೆ, ಅವರು ಹೋಗಿ ಆಯಾ ಭಾಗದಲ್ಲಿ ಕೊಟ್ಕೊಂಡ್ ಬರ್ತಾರೆ. ಇದನ್ನ ಇಲ್ಲಿವರೆಗೂ 1 ತಿಂಗಳ ಕಾಲ, ಈ ಜೂನ್ 30ರಿಂದ ಜುಲೈ 29ವರೆಗೂ ಎಲ್ಲರಿಗೂ ಫಾರ್ಮ್ ಕೊಟ್ಟು ಮತ್ತೆ ಅದನ್ನ ತುಂಬಿಸ್ಕೊಂಡು ವಾಪಸ್ ತಗೊಂಡು ಅದನ್ನ ಕೊಡ್ತಾರೆ. ಇದು ಕಾಲಕ್ಕೆ ಆಗಿದ್ದಾಗೆ ಮೊಬೈಲ್ ಆಪ್ ಅಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಪ್ರತಿ ಕ್ಷಣದ ಮಾಹಿತಿನ ನಮ್ಮ ವೆಬ್ಸೈಟ್, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್, ಇವನ್ BLO ಕೂಡ ಅವ್ರದ್ದು ಡ್ಯಾಶ್ ಬೋರ್ಡ್ ಇರ್ತದೆ, ಅಲ್ಲಿ ಇದಾಗ್ತದೆ. ಸೊ ಇದು ಮುಗಿಯೋದು ಯಾವಾಗ? 29/7ಕ್ಕೆ ಏನಾಗುತ್ತೆ, ಅಲ್ಲಿ ನ್ಯಾಷನಲೈಸೇಷನ್ ಅಂತ ಇದೆ. ಅಂದ್ರೆ ಒಂದೊಂದು ಮತಗಟ್ಟೆಯಲ್ಲಿ ಇವಾಗ 1300 ಇರ್ಬೋದು, ಅಥವಾ ಒಂದೊಂದು ಮತಗಟ್ಟೆಯಲ್ಲಿ 200 ಇರ್ಬೋದು. ಇನ್ನು ಪಕ್ಕದಲ್ಲಿ ಇನ್ನೊಂದು ಅದೇ ಊರಲ್ಲಿ ಇನ್ನೊಂದು ಮತಗಟ್ಟೆ ಇರುತ್ತೆ. ಸೊ ಅದಕ್ಕೆ ಕ್ಲಬ್ ಮಾಡ್ಬೋದಾ? ಒಂದು. ಎರಡನೇದು, ನಮ್ದು ಏನಾಗಿರುತ್ತೆ, ನಮ್ಮ ತಾತ ಅಜ್ಜಿದು ಒಂದು ಮತಗಟ್ಟೆಯಲ್ಲಿ ಇರ್ತದೆ, ನಂದು ನಮ್ಮ ಮನೆಯವ್ರದ್ದು ಇನ್ನೊಂದು ಮತಗಟ್ಟೆಯಲ್ಲಿ ಇರ್ತದೆ. ಹಿಂಗೆ ಹಂಚೋಗ್ಬಿಟ್ಟಿದೆ ಯಾವುದು ಮತದಾರರ ಪಟ್ಟಿ. ಸೊ ಇದನ್ನು ಏನಾದ್ರು ಮಾಡಿ ಕೂಡಿಸ್ಬೋದು ಅನ್ನೋದಕ್ಕೆ ಎಲ್ಲ ವಿವರ ಕೊಟ್ರೆ ಇದನ್ನ ರ್ಯಾಷನಲೈಸೇಷನ್ ಮಾಡಿ ಅಥವಾ ನಮ್ಮ ಕಂಪ್ಯೂಟರ್ಲಿ ಆಲ್ಗರಿದಮ್ ಮಾಡಿ ಆದಷ್ಟು ಕೂಡಿಸಿ ಒಂದ್ ಕಡೆ ಮಾಡೋ ಪ್ರೋಗ್ರಾಮು ಇದೆ. ಸೊ ಅದೆಲ್ಲ ನಡೀತಕ್ಕಂಥದ್ದು 29/7ಕ್ಕೆ. ಈಗ ಕೊಟ್ಟರೆ ನಮ್ಗೆ ಯಾರು ವಾಪಸ್ ಕೊಟ್ಟಿರ್ತಾರೋ ಅವ್ರದ್ದು ಕನ್ನಡ ಮತದಾರರ ಪಟ್ಟಿ ಅಂತೇಳಿ ಈಗ ಮುಂಡಗೋಡು ತಾಲೂಕಿಂದ ಪ್ರಕಟ ಆಗುತ್ತೆ. ಯಾವತ್ತು? 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು ಪ್ರಕಟ ಆಗುತ್ತೆ ಕನ್ನಡ ಮತದಾರರ ಪಟ್ಟಿ. ಇದು ನಮ್ಮ ವೆಬ್ಸೈಟ್ ಇರ್ತದೆ. ಇಲ್ಲಿ ನೋಟಿಸ್ ಬೋರ್ಡ್ ಎಲ್ಲರಿಗೂ ಓಪನ್, ಯಾವುದು ಕ್ಲೋಸ್ ಇಲ್ಲ, ಎಲ್ಲರಿಗೂ ಓಪನ್ ಇರುತ್ತೆ. ಇದು ತಮಗೂ ಕೂಡ ಹಂಚ್ಕೊಂತೀವಿ ಆ ಮಾಹಿತಿಗಳನ್ನ. 5ನೇ ತಾರೀಕು ಆಗಸ್ಟ್ಗೆ ನಮ್ಮ ಇಲ್ಲೇ ನೋಟಿಸ್ ಬೋರ್ಡ್ ಹಾಕ್ತೀವಿ. ಸೊ ಈಗ ಡೌಟ್ ಬಂತು, ನಂದು ಬಿಟ್ಟೋಗಿದೆ, ಇಷ್ಟೆಲ್ಲ ಇದ್ರು ನಂದು ಬಿಟ್ಟೋಗಿದೆ, ನನ್ನ ಮತದಾರರಿತ್ತು, ಏನೋ ಒಂದು ಆಬ್ಜೆಕ್ಷನ್ಸ್, ಕ್ಲೇಮ್ಸ್, ಇದನ್ನೆಲ್ಲ ಯಾವಾಗ ಕೊಡಬೇಕು? ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಈ ತಾಲೂಕಿನ ಯಾರಾದರೂ ಕೂಡ ಅಬ್ಜೆಕ್ಷನ್ ಮಾಡ್ಬೋದು. ನಂದು ಬಿಟ್ಟಿದ್ದೀರಾ, ಯಾಕೆ ಬಿಟ್ಟಿದ್ದೀರಾ, ಅಥವಾ ನಂದು ಹಕ್ಕಿತ್ತು, ನನ್ನನ್ನ ಪರಿಗಣನೆ ತಗೊಂಡಿಲ್ಲ ಆಗ್ಬೋದು. ಈ ಒಂದು ಅವಧಿಯಲ್ಲಿ ಅವರು ಆಕ್ಷೇಪಣೆ ಹಾಕ್ಬೋದು. ಅದಾದ್ಮೇಲೆ ನಂತರದ ನಾವು ಅದನ್ನು ವಿಲೇವಾರಿ ಅವತ್ತಿಂದನೇ ಅಕ್ಟೋಬರ್ 3ನೇ ತಾರೀಕುವರೆಗೂ ಇದನ್ನು ಏನು ಕೊಟ್ಟಿರ್ತಾರೋ ಅದನ್ನ ಪರಿಷ್ಕರಣೆ ಆಕ್ಷೇಪಣೆಗಳ ವಿಲೇವಾರಿ